ಮತ್ತೆ ಮುನ್ನೆಲೆಗೆ ಬಂದ ಮೈಸೂರಿನ ರಾಜು ಹತ್ಯೆ ಕೇಸ್ 9 ವರ್ಷಗಳ ಬಳಿಕ ಮಸೀದಿ ಓಪನ್ ಚರ್ಚೆ. ಹಿಂದೂ ಮುಸ್ಲಿಮರ ನಡೆ ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿ? ಮೈಸೂರು ಮಸೀದಿ ತೆರೆಯುತ್ತಾ ಇಲ್ವಾ? ಮೈಸೂರಿನ ಖ್ಯಾತ ಮಾರನಹಳ್ಳಿಯ RSSನ ರಾಜು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಕೊಲೆಯ ನಂತರದಲ್ಲಿ ಅಂದ್ರೆ ಇಲ್ಲಿಗೆ ಸರಿಸುಮಾರು 9 ವರ್ಷಗಳ ನಂತರ 9 ವರ್ಷಗಳ ಹಿಂದೆ ಈ ಮಸೀದಿಗೆ ಬೀಗ ಹಾಕಲಾಗಿತ್ತು. ಈಗ 9 ವರ್ಷಗಳ ನಂತರದಲ್ಲಿ ಈ ಮಸೀದಿಯ ಬೀಗ ತೆಗೆಯುವಂತಹ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೀಗ ತೆಗೆಯುವುದಕ್ಕೆ DC ನಡೆಸಿದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರನ್ನ ಸೇರಿಸಿ DC ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು. ಆದರೆ ಒಮ್ಮತದ ನಿರ್ಧಾರ ಆಗಿಲ್ಲ. ಮಸೀದಿ ಅಲ್ಲ ಮದರಸ ಮಾಡ್ತೀವಿ ಅಂತ ಮುಸ್ಲಿಮರು ಹೇಳಿದರು. ಮಸೀದಿ ಬೀಗ ತೆಗೆಯೋದಕ್ಕೆ ಹಿಂದೂ ಪ್ರಮುಖ ನಾಯಕರು ಅಭಿಪ್ರಾಯ ಸಂಗ್ರಹಿಸಿ ಮತ್ತೆ ಸಭೆ ನಡೆಸುವುದಾಗಿ DC ಈ ಸಭೆಯಲ್ಲಿ ಮಾತನಾಡಿದ್ರು. ಸಭೆಯಲ್ಲಿ ಆದಂತಹ ಚರ್ಚೆ ಇತ್ತು. 2016 ಮಾರ್ಚ್ 13ರ ಸಂಜೆ RSSನ ರಾಜು ಹತ್ಯೆಯಾಗಿತ್ತು. ಕೊಲೆ ಬಳಿಕ ಇದೇ ರಸ್ತೆಯಲ್ಲಿದ್ದಂಥ ಮಸೀದಿಗೆ ಬೀಗ ಹಾಕಲಾಗಿತ್ತು. ಮಸೀದಿ ಬೀಗ ತೆಗೆಸೋದಕ್ಕೆ ಕೋರ್ಟ್ ಮೆಟ್ಟಿಲೇರಿತು. ಮುನಾವರ್ ಪಾಷಾ ಮಸೀದಿಯಲ್ಲಿ ಹಂದಿ ತಲೆಯನ್ನ ಎಸೆದಿದ್ರು. ಜೊತೆಗೆ ನನ್ನ ವಿರುದ್ಧ ಸಾಕ್ಷಿಗಳನ್ನ ಹೇಳಿದ್ದ ಆತ ಅಂತ ಈ ಪ್ರಕರಣಕ್ಕೆ ರಾಜು ಹತ್ಯೆಗೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ಇಬ್ಬರು ಕೊಟ್ಟಂತಹ ಹೇಳಿಕೆ ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರು ಬಾಯಿ ಬಿಟ್ಟಿದ್ದರು. ರಾಜು RSSನ ರಾಜು ಮಸೀದಿಗೆ ಹಂದಿ ತಲೆ ತಂದು ಹಾಕಿದ್ದ. ಜೊತೆಗೆ 2 ಕೊಲೆ ಪ್ರಕರಣದಲ್ಲಿ ನನ್ನ ವಿರುದ್ಧ ಆತ ಹೇಳಿಕೆ ಕೊಟ್ಟಿದ್ದ, ಸಾಕ್ಷಿಯಾಗಿದ್ದ ಅಂತ ಆತನನ್ನ ಸಹಚರರ ಜೊತೆಗೆ ಕೂಡಿ ನಾವು ಮರ್ಡರ್ ಮಾಡಿದ್ವಿ ಅಂತ ಇಬ್ಬರನ್ನ ಏನು ಬಂಧನ ಮಾಡಲಾಗಿತ್ತು. ಈ ರಾಜು ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಅವರು ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ. ಮಸೀದಿ ಬೀಗ ತೆಗೆಯಬಾರದು ಅಂತ ರಾಜು ಕುಟುಂಬ ಆಗ್ರಹಿಸ್ತಾ ಇದೆ. ಮತ್ತೊಂದು ಕಡೆ ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಚಿಟ್ಚಾಟ್ ನಡೆಸಿದ್ದಾರೆ ನೋಡಿ. ಹತ್ಯೆ ಆದಂತಹ ರಾಜು ಅವರ ಸಹೋದರಿ ಕವಿತಾ ಅವ್ರ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇದೇ ಮಸೀದಿ ವಿಚಾರಕ್ಕೆ ರಾಜು ಅವರ ಹತ್ಯೆ ಆಗುತ್ತೆ ಮೇಡಮ್. ಈಗ ಮತ್ತೆ ಅದೇ ಮಸೀದಿ ವಿಚಾರ ಮುನ್ನೆಲೆಗೆ ಬಂದಿದೆ. ಅಂದರೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು. ನೀವೇನು ಹೇಳ್ತೀರಿ? ಸರ್, ಯಾವುದೇ ಕಾರಣಕ್ಕೂ ಮಸೀದಿ ಓಪನ್ಗೆ ಅವಕಾಶ ಕೊಡಬೇಡಿ. ನಮ್ಮ ಅಣ್ಣ ಹತ್ಯೆ ಆಗೋದ ಥರ ಬೇರೆ ಯಾರ್ದು ಹತ್ಯೆ ಆಗೋದು ಬೇಡ. DC ಅವರು ಇವಾಗಲೇ ಯೋಚನೆ ಮಾಡಿ ಅದನ್ನು ಸ್ಕೂಲೇ ಅಥವಾ ಬೇರೆ ಎಲ್ಪ್ ಆಗೋಂಥ ಗೌರ್ಮೆಂಟ್ದು ಮಾಡೋ ಆಗಿದ್ರೆ ಓಕೆ. ಅದು ಬಿಟ್ಟು ಮತ್ತೆ ಈಗ ರೀಓಪನ್ ಮಾಡಿದ್ರೆ ಅವ್ರು ಮತ್ತೆ ಇದು ಮಾಡ್ತೀನಿ ಮಸೀದಿ ಮಾಡ್ತೀನಿ ಅಂತಾರೆ. ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ. ಅದೆಲ್ಲ ಬೇಡ. DC ಅವರು ಅವಕಾಶ ಮಾಡಿಕೊಡ್ಬೇಕಾದ್ರೇ ಈ ಥರ ಒಳ್ಳೆ ನಿರ್ಧಾರ ತಗೊಂಡ್ರೆ ಎಲ್ಲ ಇವಾಗ ಅನ್ಯೋನ್ಯತೆ ಹೇಗಿರುತ್ತೆ ಹಾಗೆ ಇರುತ್ತೆ. ಅದು ಬಿಟ್ಟು ಮತ್ತೆ ಗಲಾಟೆ ಆಗೋದು, ನಮ್ಮ ಅಣ್ಣನ ಹತ್ಯೆ ಆದ ಥರ ಬೇರೆ ಯಾರ್ದು ಹತ್ಯೆ ಆಗೋದು ಬೇಡ ಅಂತ ನಾವು ಸರ್ಕಾರ ಹತ್ರ ಕೇಳ್ಕೊತಾ ಇದ್ದೀವಿ. ಮಸೀದಿ ವಿಚಾರಕ್ಕೆ ಅವ್ರ ಹತ್ಯೆ ಆಗಿತ್ತು ಅನ್ನುವಂಥ ಮಾತುಗಳು ಸಹ ಕೇಳಿ ಬಂತು. ಅವನು ಓಡಾಡಿದ್ದೆ ಅಲ್ಲಿ ಮಸೀದಿ ಆಗಬಾರ್ದು ಅಂತ. ಅವನು ಸಾಯಿಸಿದವ್ರಿಗಂತೂ ಶಿಕ್ಷೆ ಕೊಡಿಸ್ಲಿಲ್ಲ ಗೌರ್ಮೆಂಟಿಂದ. ಆದರೆ ನಾವೇನು ಹೇಳೋದು ಅಂದರೆ ಹಿಂದೂಗಳಾಗಿ ಇಟ್ಕೊಂಡು ಯಾರು ಎಲ್ಪ್ ಅಂತೂ ನಮಗೆ ಮಾಡಿಲ್ಲ. ದಯವಿಟ್ಟು ನಮ್ಮ ಅಣ್ಣನ ಹತ್ಯೆ ಆಗಿರೋ ಥರನೇ ನಮಗೆ ಹತ್ಯೆ ಆಗೋದು ಬೇಡ, ಬೇರೆ ಯಾರಿಗೂ ಹತ್ಯೆ ಆಗೋದು ಬೇಡ. ನಾವು ಕೇಳೋದು ಇಷ್ಟೇ, ಮಸೀದಿ ಓಪನ್ ಅಂತೂ ಮಾಡೋದು ಬೇಡ. ಗೌರ್ಮೆಂಟಿಂದ ಯಾವುದೇ ಥರ ಬೇರೆ ಸ್ಕೂಲೇ ಆಗಿರ್ಬೋದು, ಇಲ್ಲ ಮನೇನೇ ಇಲ್ಲ ಏನೋ ಗೌರ್ಮೆಂಟಿಂದ ಏನೇ ಮಾಡಿದ್ರು ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ದಯವಿಟ್ಟು ನಮಗೆ ಅದು ಮಸೀದಿ ಮಾತ್ರ ಮಾಡೋದು ಬೇಡ ಸರ್. ಈಗ ಆ ಸಮಯದಲ್ಲಿ ಸಾಕಷ್ಟು ನಾಯಕರು ನಿಮ್ಮ ಮನೆಗೆ ಬಂದಿದ್ರು ಮೇಡಮ್. ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಸಹಾಯಗಳನ್ನ ಮಾಡ್ತೀವಿ ಅಂತ. ಈಗ ಸರ್ಕಾರಗಳು ಬದಲಾಗ್ತಾನೆ ಇದೆ. ಏನಾದರೂ ಸಹಾಯ ಮಾಡಿದ್ರಾ? ಹೆಲ್ಪ್ ಏನಾದರೂ ಆಯ್ತಾ ನಿಮಗೆ ರಾಜಕಾರಣ? ಯಾಕೆಂದರೆ ಅಮಿತ್ ಶಾ ಇಂದ ಹಿಡಿದು ಯಡಿಯೂರಪ್ಪನಿಂದ ಪ್ರತಾಪ್ ಸಿಂಹ ತನಕ ಎಲ್ಲರೂ ನಾಯಕರು ನಿಮ್ಮ ಮನೆಗೆ ಬಂದಿದ್ರು. ಸರ್, ಅವಾಗಿರೋ ಇದ್ದಾಗ ಅವರು ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆ ಈಗ ಅವಾಗ ಇದ್ದಿದ್ದು ನಮ್ಮ ಅಣ್ಣ ತೀರೋದಾಗ DC ಶೀಖಾ ಅವರೇ ಇದ್ದಿದ್ದು. ಅವರು ಅಯ್ಯೋ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿಸ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಆದರೆ ಇವಾಗ ಯಾವುದೇ ಥರ ಹೆಲ್ಪ್ ಆಗಿಲ್ಲ ನಮಗೆ. ನಾವು ಹೇಳೋದು ಇಷ್ಟೇ, ನಮಗೆ ಹೆಲ್ಪ್ ಮಾಡದೆ ಹೋದ್ರೂ ಪರವಾಗಿಲ್ಲ, ನಮಗೆ ಏನೇ ಮಾಡದೆ ಹೋದ್ರೂ ಪರವಾಗಿಲ್ಲ. ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅದು ಮಸೀದಿ ಆಗಬಾರ್ದು. ನಾ ಅಷ್ಟೇ ಕೇಳ್ಕೊಳ್ಳೋದು. ರಾಜು ಅವರ ಚಿಕ್ಕಪ್ಪನ ಜೊತೆ ಇದೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಹತ್ಯೆಯಾಗಿ 9 ವರ್ಷಗಳು ಕಳೀತು ಸರ್. ಈಗ ಮತ್ತೆ ಆ ಮಸೀದಿ ವಿಚಾರ ಮುನ್ನೆಲೆಗೆ ಬಂದಿದೆ. ಏನು ಹೇಳ್ತೀವಿ? ಯಾವುದೇ ಕಾರಣಕ್ಕೂ ನಮಗೆ ಇಲ್ಲಿ ಆಗೋದು ಬೇಕಾಗಿಲ್ಲ. ಒಂದು ಸಾರ್ವಜನಿಕ ಸ್ಕೂಲ್ ಆಗಲಿ ಅಥವಾ ಒಂದು ಮನೆ ಆಗಲಿ ಏನಾರು ಆಗಲಿ ಮಸೀದಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಸರ್. ಯಾರೇ ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡಿ ನಿಂತ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅವ್ರು ಇದು ಮಾಡ್ಕೊಂಡು ಅವ್ರು ಅನುಭವಿಸ್ಬೇಕು. ದಿನ ಬೆಳಿಗ್ಗೆ ಆಯಿತು ಆ ರೋಡಲ್ಲಿ ಓಡಾಡೋರು ನಾವು. ಅವ್ರು ಮಸೀದಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾಳೆ ದಿನ ಶುಕ್ರವಾರ ಬತ್ತು ಬುಧವಾರ ಬತ್ತು ಅಂದರೆ ಈ ರಂಜಾನ್ ಟೈಮವ್ರೆ ರಾತ್ರಿ ಹೊತ್ತಲ್ಲಿ ಓಡಾಡೋಕ್ಕಾಗಲ್ಲ.
ಏನೂ ಮಾಡೋಕ್ಕಾಗಲ್ಲ ಅಲ್ಲಿ. ಅದನ್ನು ಯಾವುದೇ ಕಾರಣಕ್ಕೂ ಮಸೀದಿ ಮಾಡೋದು ಬೇಕಾಗಿಲ್ಲ. DC ಅವರು ಅಥವಾ ಮುಖ್ಯಮಂತ್ರಿಗಳೇ ಆಗಲಿ ಎಲ್ಲ ಒಂದು ಪರಿಶೀಲನೆ ಮಾಡಿ ಒಂದು ಭರವಸೆ ಕೊಟ್ಟು ಅವರ ಒಂದು ಸಾರ್ವಜನಿಕರು ಉಪಯೋಗ ಮಾಡಲಿ. ಅದನ್ನು ಬೇರೆ ಏನೇ ಮಸೀದಿ ಮಾಡೋದು ಬೇಕಾಗಿಲ್ಲ. ಈಗ ಆ ಸಾವಿನ ನಂತರದಲ್ಲಿ ಸಾಕಷ್ಟು ಆಶ್ವಾಸನೆಗಳಿತ್ತು ಸರ್, ಈಡೇರಿದೆಯೇ ಹೇಗೆ ಅಂತ? ಸರ್ ಬಂದರು, ಎಲ್ಲರೂ ಆಶ್ವಾಸನೆ ಕೊಟ್ಟರು, ಮಕ್ಕಳಿಗೆ ಇದು ಮಾಡ್ಕೊತೀವಿ, ನಾವು ಫ್ರೀ ಸೀಟ್ ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ರು. ಏನೂ ಆಗಲಿಲ್ಲ. ಒಟ್ಟಿನಲ್ಲಿ ಅವ್ರು ಕೊಡೋ ಚೆಕ್ಗಳು ಮಾತ್ರ ಬರ್ತಾ ಅವ್ರ ಆಶ್ವಾಸನೆಗಳು ನೆರವೇರಿಲ್ಲ ಅಷ್ಟೇ. ಈಗ ಸರ್ಕಾರಕ್ಕೆ ಏನು ಮನವಿ ಮಾಡೋಕ್ಕೆ ಇಷ್ಟ? ಮನವಿ ಅಷ್ಟೇ ನಮಗೆ, ಮುಖ್ಯಮಂತ್ರಿಗಳೇ ಆಗಲಿ ಅಥವಾ DCನೇ ಆಗಲಿ ಯಾರೇ ಆದ್ರೂ ಅದನ್ನು ಒಂದು ಪರಿಶೀಲನೆ ಮಾಡಿ ಕೊಲೆ ಆದವ್ರಿಗೆ ಶಿಕ್ಷೆ ಕೊಡಿಸಿ ಅದನ್ನು ಒಂದು ಸಾರ್ವಜನಿಕರ ಉಪಯೋಗಕ್ಕೆ ಮಾಡಬೇಕು. ಅದು ಇಲ್ಲ ಇದು ಇಲ್ಲ ಏನೂ ಮಾಡಲ್ಲ. ಅಥವಾ ಹೊಡೆದಾಗ್ತಾ ಶಿಕ್ಷೆನೂ ಆಗಲಿಲ್ಲ ಅಥವಾ ನಮಗೂ ನ್ಯಾಯ ಸಿಕ್ಕಲಿಲ್ಲ. ಬರೀ ಸುಮ್ಮನೆ ಕೋರ್ಟು ಮನೆ ಅಲಿತಾ ಇದ್ದೀವಿ ಅಷ್ಟೇ. ಇದಿಷ್ಟು ರಾಜು ಅವರ, ಚಿಕ್ಕಪ್ಪ ಅವರ ನೋವಿನ ನುಡಿಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು. ಮೈಸೂರಲ್ಲಿ ರಾಜು ಕೊಲೆ ಬಳಿಕ ಮಸೀದಿ ಬಂದ್ ಕೇಸ್ ಈಗ ಕೋರ್ಟ್ನ ಆದೇಶದಂತೆ DC ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಹಿಂದೂ ಹಾಗೂ ಮುಸ್ಲಿಂ ಮುಖಂಡರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಅಂದ್ರೆ ಬೀಗವನ್ನ ತೆಗಿಬೇಕಾ ಬೇಡವಾ ಅಂತ ಜಿಲ್ಲಾಡಳಿತ ತೆಗೆದುಕೊಳ್ಳಬೇಕಾಗುತ್ತೆ ಈ ಒಂದು ನಿರ್ಧಾರವನ್ನ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು. ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಿ ಎರಡೂ ಸಮುದಾಯಗಳನ್ನ ಸೇರಿಸಿ ಚರ್ಚೆ ನಡೆಸಿ ಈ ಬಗ್ಗೆ ತೀರ್ಮಾನಕ್ಕೆ ಬರಬಹುದು ಅಂತ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ ಜಿಲ್ಲಾಧಿಕಾರಿಯವರಿಗೆ. ಈಗ DC ಅವರ ನೇತೃತ್ವದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಸಭೆ ಆಗ್ತಾ ಇರೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಕೋರ್ಟ್ ಆದೇಶದ ಮೇರೆಗೆ ಆಗ್ತಾ ಇರುವಂತಹ ಈ ಒಂದು ಸಭೆ ಏನ್ ನಿರ್ಣಯ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಎರಡು ಧರ್ಮದವ್ರ ವಿಚಾರವಾಗಿ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಪಡ್ಕೊಂಡು ಎಲ್ಲ ಇವತ್ತು ನಾವು ಲೆಟರ್ ಮೂಲಕ ಟ್ರಸ್ಟ್ ಮೂಲಕ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಇದು ಸುರಕ್ಷಿತವಾಗಿ ಅವ್ರಿಗೆ ಆಗಿರಲಿ ನಮಗೆ ಆಗಿರಲಿ ಯಾವುದೇ ಒಂದು ರೀತಿಯಲ್ಲಿ ತೊಂದರೆಗಳಾಗಬಾರ್ದು. ಇದಂಥ ವಿಚಾರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು, ಉಪ ಪೊಲೀಸ್ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ದೇವೆ. ಇವತ್ತು ಎಲ್ಲರಿಂದ ಈಗ ಕ್ಯಾತ್ಮಳ್ಳಿ ಅವರು ಮತ್ತೆ ನಮ್ಮಿಂದ ಎಲ್ಲ ಕರೆದಿ ಮಾತುಕತೆ ಆಡಿ ಅವ್ರ ಮಸೀದಿ ಬೇಡ, ಮದ್ರಸಾ ಶಾಲೆಯನ್ನು ನಡೆಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತೆ ನಮಗೆ ಕೋರ್ಟು ಕಚೇರಿ ಅಥವಾ ಪೊಲೀಸ್ ಅಲ್ಲ, ನಾವೆಲ್ಲ ಸೌಹಾರ್ದತೆಯಿಂದ ಅಣ್ಣ ತಮ್ಮಿಂದ್ರ ನಾವು ಬಾಳಬೇಕು, ನಾವೆಲ್ಲ ಒಟ್ಟಾಗಿರಬೇಕು ಅಂತ ಹೇಳಿ ಒಂದು ಮನವಿಯನ್ನು ನಾವು ಬೇಡ್ಕೊಂಡಿದ್ದೀವಿ. ಅದರ ಮಧ್ಯದಲ್ಲಿ ನಮ್ಮ ಪ್ರತಾಪ್ ಸಿಂಹ ಫ್ರಾಸ್ಟ್ರೇಟ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಲ್ಲೂ ಯಾವುದೂ ಸಮಸ್ಯೆ ಸಿಕ್ಕಿಲ್ಲ ಅವ್ರಿಗೆ. ಅದರಿಂದ ಅವರು ಇಲ್ದಿರೋದೆಲ್ಲ ತಗೊಂಡು ಉದ್ದೇಶಪೂರ್ವಕವಾಗಿ ಇದನ್ನ ಪೊಲಿಟಿಸೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ್, 2016 ಮಾರ್ಚ್ 13ಕ್ಕೆ ಆದಂತಹ ಆ ಒಂದು ಕೊಲೆ ಇಡೀ ಮೈಸೂರನ್ನ ಬೆಚ್ಚಿ ಬೀಳಿಸಿತ್ತು. ಕೇಂದ್ರದ ನಾಯಕರು, ಅದರಲ್ಲಿ ಅಮಿತ್ ಶಾ ಅವರೇ ಅವರ ರಾಜು ಮನೆಗೆ ಭೇಟಿ ಕೊಟ್ಟಿದ್ರು. ಒಂದಿಷ್ಟು ಭರವಸೆಗಳು, ಒಂದಿಷ್ಟು ದೊಡ್ಡ ಮಟ್ಟದ ರಾಜಕೀಯವನ್ನ ಪಡೆದುಕೊಂಡಿತ್ತು. ಇದೆಲ್ಲ ಒಂದ್ ಕಡೆ ಆದ್ರೆ ಈ ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಅಬೀದ್ ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರ ವಿಚಾರಣೆ ಸಂದರ್ಭದಲ್ಲಿ ಅಬೀದ್ ಒಂದಿಷ್ಟು ವಿಚಾರಗಳನ್ನ ಬಾಯ್ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ವಿ ಅಂತ. ಓಕೆ, ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಸಭೆಯಲ್ಲಿ ಏನಾಗಬಹುದಂತ ಅನ್ಸುತ್ತೆ? ಅರುಣ್, ಏನು ಕ್ಯಾತಮಾರ್ನಹಳ್ಳಿಯ ರಾಜು ಹತ್ಯೆಯಾಗಿ 9 ವರ್ಷಗಳ ಬಳಿಕ ಇದೀಗ ವಿವಾದಿತ ಮಸೀದಿ ಏನಿದೆ ಅದು ಆ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಟ್ರಸ್ಟ್ನ ಮುನವರ ಪಾಷಾ ಅಂತ ಏನಿದ್ದಾರೆ ಇವರು ಕೋರ್ಟ್ ಮೊರೆ ಹೋಗಿರ್ತಾರೆ. 9 ವರ್ಷಗಳಾಗಿದೆ ನಮ್ಮ ಮಸೀದಿಯ ಬೀಗ ಹಾಕಿ ಓಪನ್ ಮಾಡ್ಲಿಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿರ್ತಾರೆ. ಈ ವಿಚಾರವಾಗಿ ನಾಗಪ್ರಸನ್ನ ಹೈಕೋರ್ಟ್ ಜಡ್ಜ್ ಇದ್ದಾರೆ, ಅವರ ಪೀಠಕ್ಕೆ ಈ ವಿಚಾರಣೆ ಬಂದಿರುತ್ತೆ. ಅವರು ಮೈಸೂರಿನ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ 4 ತಿಂಗಳ ಒಳಗಾಗಿ ಇದನ್ನ ಸ್ಥಳೀಯ ಮಟ್ಟದಲ್ಲಿ ಇತ್ಯರ್ಥಪಡಿಸಿ ಒಂದು ಸ್ಪಷ್ಟ ನಿಲುವಿಗೆ ನೀವೇ ಬನ್ನಿ ಎನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂದು ಕ್ಯಾತಮಾರ್ನಹಳ್ಳಿಯ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ನಾಯಕರು, ಮುಖಂಡರೊಂದಿಗೆ DC ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸಭೆಯನ್ನು ನಡೆಸ್ತಾರೆ. ಪ್ರತ್ಯೇಕವಾಗಿ ಅಂದ್ರೆ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರ ಕೆಲವರನ್ನ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯಗಳನ್ನ ಪಡಿತಾರೆ. ಒಕ್ಕೊಲರಾಗಿ ಕೆಲವರು ಮೌಖಿಕವಾಗಿ ಅವರಿಗೆ ಅಭಿಪ್ರಾಯವನ್ನ ಹೇಳಿದ್ರೆ, ಮತ್ತೆ ಕೆಲವರು ಪತ್ರದ ಮೂಲಕ ಅಭಿಪ್ರಾಯವನ್ನ ತಿಳಿಸಿರುವಂತದ್ದು. ಒಂದು ಕಡೆ ಹಿಂದೂ ಮುಖಂಡರ ಮಾತು ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಮಸೀದಿ ಆಗಲಿ ಮದ್ರಸಕ್ಕೆ ಅವಕಾಶ ಕೊಡಬೇಡಿ, ಸರ್ಕಾರದ ಯಾವುದೇ ಸ್ಕೂಲ್ ಆಗಲಿ ಅಥವಾ ಗ್ರಂಥಾಲಯಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂಥದ್ದು. ಆದ್ರೆ ಮುಸ್ಲಿಂ ಮುಖಂಡರ ಮಾತೇನಪ್ಪಾ ಅಂತಂದ್ರೆ, ನಾವು ಅಲ್ಲಿ ಮಸೀದಿಯನ್ನ ಮಾಡೋದಿಲ್ಲ, ಬದಲಾಗಿ ಮಕ್ಕಳಿಗೆ ಮದ್ರಸಾ ಶಾಲೆಯನ್ನ ಮಾಡ್ತೀವಿ, ಈ ನಿಟ್ಟಿನಲ್ಲಿ ಅನುವು ಮಾಡಿಕೊಡಿ, ಯಾವುದೇ ರೀತಿಯ ಸಂಘರ್ಷಗಳಾಗ್ಲಿ ಅಥವಾ ಜಗಳಗಳಾಗ್ಲಿ ಅಲ್ಲಿ ಆಗೋದಿಲ್ಲ, ನಾವು ಎಂದಿನಂತೆ ಸೌಹಾರ್ದಯುತವಾಗಿ ಬಾಳ್ತೇವೆ ಎನ್ನುವಂಥದ್ದು. ಒಟ್ಟಾರೆಯಾಗಿ ಎರಡೂ ಕಡೆಯಿಂದ ಕೂಡ ಪರಸ್ಪರ ಮನವಿಯನ್ನು ಕೊಟ್ಟಿದ್ದಾರೆ. ಇಬ್ಬರ ಅಭಿಪ್ರಾಯವನ್ನು ಕೂಡ DC ಅವರು ಸಂಗ್ರಹ ಮಾಡಿದ್ದಾರೆ. ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಂಡು ಅವರು ಕೋರ್ಟ್ಗೆ ತಿಳಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಅರುಣ್,
ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ವಿದೇಶಿ ಮಹಿಳೆ ರೆಸಾರ್ಟ್ ಮಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಹಂಪಿಯಲ್ಲಿ ಪೊಲೀಸ್ ಉಪವಿಭಾಗ ಕಚೇರಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಗಟ್ಟಿ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ನಿಯೋಗ. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಹಂಪಿ, ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಸಿಗಬೇಕು, ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಆನೆಗೊಂದಿಯಲ್ಲಿ ಪ್ರತ್ಯೇಕ ಪೊಲೀಸ್ ಠಾಣೆ ಮಂಜೂರು ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಜನಾರ್ದನ್ ರೆಡ್ಡಿ ಮತ್ತು ಪ್ರಮುಖ ನಾಯಕರು ಮನವಿ ಸಲ್ಲಿಕೆ ಮಾಡಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಗವಿಯಪ್ಪ, ಶ್ರೀನಿವಾಸ್, ಆ ಭಾಗದ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮೊನ್ನೆ ಆದಂತಹ ಅಂದ್ರೆ ಇತ್ತೀಚೆಗೆ ಆದಂತಹ ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಯಾವ ಮಟ್ಟಿಗೆ ಪ್ರವಾಸಿ ಆ ತಾಣಕ್ಕೆ ಹೊಡೆತ ಬಿದ್ದಿದೆ ಅನ್ನೋದನ್ನ ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೀವಿ. ಅಂಥದ್ರಲ್ಲೂ ಕೂಡ ಈಗ ಹೋಳಿ ಹಬ್ಬ, ಹೋಳಿಯ ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಲ್ಲಿ ಬರ್ತಾರೆ. ಅದರಲ್ಲಿ ಎಸ್ಪೆಷಲಿ ವಿದೇಶಿಗರು, ಫಾರಿನರ್ಸ್ ಸಿಕ್ಕಾಪಟ್ಟೆ ಜನ ಬಂದು ಅಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ವಿಶೇಷವಾಗಿ. ಆದರೆ ಈ ಬಾರಿ ಈ ಒಂದು ಪ್ರಕರಣ ಯಾವಾಗ ಆಯಿತು, ಅತ್ಯಾಚಾರ ಪ್ರಕರಣ, 85ಕ್ಕಿಂತ ಹೆಚ್ಚಿನ ಪ್ರತಿಶತ 85ಕ್ಕಿಂತ ಹೆಚ್ಚು ಪ್ರವಾಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅದು 10 ಹಳ್ಳಿಗಳನ್ನ ಸಂಪರ್ಕ ಮಾಡೋ ಸೇತುವೆ. ಆ ಒಂದು ಸೇತುವೆ ಮೇಲೆ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ, ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಆ ಸೇತುವೆನೇ ಮುಖ್ಯ. ಆದ್ರೆ ಸೇತುವೆ ಹಾಳಾಗಿದೆ, ವರ್ಷಗಳಿಂದ ದುರಸ್ತಿ ಮಾಡಿಸಿ ಅಂದ್ರೂ ಕೂಡ ಮಾಡಿಸ್ತಾ ಇಲ್ಲ. ಹನೂರಿನ ಜಡತಡಿಯ ಸೇತುವೆ ಸಂಕಟ ಎಂಥದ್ದು ಅಂತ ತೋರಿಸ್ತೀವಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬದಲಾವಣೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬೋರದೊಡ್ಡಿ ಗ್ರಾಮದ ಜಡೆತಡೆ ಅನ್ನುವಂತಹ ಒಂದು ಮೇಲ್ಸೇತುವೆ ಬಳಿ ಇದ್ದೀನಿ. ಇಲ್ಲಿ ಮೇಲ್ಸೇತುವೆ ಕಟ್ಟಿ ಸುಮಾರು ವರ್ಷ ಆಗಿದೆ, ಆದರೆ ಅದು ಕೆಳಭಾಗದಲ್ಲಿರುವಂಥ ಕಾರಣಕ್ಕೋಸ್ಕರ ಮತ್ತು ಈ ಒಂದು ರೋಡ್ ಏನು ಕಾಣ್ತಾ ಇದೆ, ಈ ಒಂದು ರೋಡು ಕರ್ನಾಟಕ ಮತ್ತು ತಮಿಳುನಾಡಿನ ರಾಷ್ಟ್ರೀಯ ಹೆದ್ದಾರಿ. ಒಮ್ಮೆ ಏನಾದರೂ ಮಳೆ ಬಂತು ಅಂದರೆ ಸಾಕು ಕಂಪ್ಲೀಟಾಗಿ ವಾಹನ ಸಂಚಾರಗಳೆಲ್ಲವೂ ಕೂಡ ಅಷ್ಟೇ ಸ್ಥಗಿತ ಆಗುತ್ತೆ. ಅದಕ್ಕೆ ಕಾರಣ ಅಂತಂದರೆ ಕಟ್ಟಿರುವಂತಹ ಒಂದು ಸೇತುವೆ ಏನಿದೆ ಅದು ಕೆಳಭಾಗದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಕಾರಣಕ್ಕೋಸ್ಕರ. ಹಾಗಾದರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ, ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡಲು ಗ್ರಾಮಸ್ಥರು ಕೂಡ ಈಗ ನಮ್ಮ ಜೊತೆ, ಅವನು ಕೂಡ ನಾನು ಕೇಳ್ತೀನಿ. ಸರ್, ಇದೊಂಥರ ಕರ್ನಾಟಕ ಟು ತಮಿಳ್ನಾಡಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಬೇರೆ, ಎಲ್ಲ ವೆಹಿಕಲ್ಗಳು ಇದೇ ರೋಡಲ್ಲೇ ಹೋಗಬೇಕು. ಈ ತುಂಬ ಮಳೆ ಬಂದಾಗ ಈ ಸೇತುವೆ ಕಂಪ್ಲೀಟಾಗಿ ಮುಳುಗಡೆ ಆಗುತ್ತೆ ಅಂತ ಕೇಳ್ಪಟ್ಟೆ. ಹೌದು ಸರ್, ಮುಳುಗಡೆ ಆಗೋಗುತ್ತೆ. ಆಮೇಲೆ ಬಸ್ಗಳು ಹೋಗೋಕೆ ಆಗೋದಿಲ್ಲ ಸರ್, ಬಸ್ಸು ಅಲ್ಲಿ ಕಾಲಲ್ಲಿ ಏನು ಹೋಗೋಕ್ಕಾಗೋದಿಲ್ಲ. 3 ಗಂಟೆ 4 ಗಂಟೆ ಟೈಮು ನೀರು ಹೋಗುತ್ತೆ ಸರ್. ಮಕ್ಕ ಮರಿ ಏನು ಇಸ್ಕೊಳ್ಳೋಕೆ ಕಾಲೇಜ್ಗೆ ಏನು ಹೋಗೋಕ್ಕಾಗೋದಿಲ್ಲ ಸರ್. ಭಾರಿ ತೊಂದರೆ ಆಗಿದೆ ಸರ್. ನಾವು ಇನ್ನೇನೋ ಒಂದು 7 ವರ್ಷದಿಂದ ಪಾಲ ಮಾಡ್ತೀವಿ ಅಂದ್ಬಿಟ್ಟು ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಯಾರೂ ಬಂದು ಮಾಡೋದಾಗ ಆಗಿಲ್ಲ. ನಮ್ಗೆ ಭಾಳ ತೊಂದರೆ ಆಗ್ತಿದೆ ಸರ್ ನಮ್ಮ ಗ್ರಾಮದಲ್ಲಿ. ಏನು ಪರ್ಯಾಯ ಮಾರ್ಗ ಏನು ಮಾಡಬೇಕಾಗುತ್ತೆ ಈಗ? ನಮ್ಗೆ ಪಾಲ ಬೇಕಾಗಿದೆ ಸರ್. ಅದು ಪಾಲ ಹೊಸ್ದಾಗಿ ಪಾಲ ಕಟ್ಸಿ ಪಾಲ ಇದು ಮಾಡಿ ಕೊಡಬೇಕಾಗಿದೆ ಸರ್. ಹೌದು ಸರ್. ಈಗ ನೀವು ಹೇಳಿದ್ರಿ 4-5 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ವೆಹಿಕಲ್ ಮೂವ್ಮೆಂಟ್ ನಿಂತು ಹೋಗುತ್ತೆ. ಕಾರಣ ಏನು ಅಂತಂದ್ರೆ ನೀರು ತುಂಬಿಕೊಂಡಿರುತ್ತೆ. ತೀರಾ ಎಮರ್ಜೆನ್ಸಿ ಆದಂಥ ಸಿಚುವೇಶನ್ ಬರುತ್ತೆ, ಯಾರನ್ನೋ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆ ಟೈಮ್ನಲ್ಲಿ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ ಸರ್. ರೋಡ್ ಇದೊಂದೇ ರೋಡ್ ಸರ್, ಏನು ಮಾಡೋಕ್ಕಾಗಲ್ಲ ಸರ್. ನೀರು ಕಮ್ಮಿ ಆಗಂಟೆ ನಮ್ಮ ಏನು ಮಾಡೋಕ್ಕಾಗಲ್ಲ ಸರ್. ಪ್ರಾಣ ಹೋದ್ರೆ ಇಲ್ಲಿ ಯಾರು ಮಾಡೋಕ್ಕಾಗಲ್ಲ ಸರ್. ನೀರು ಕಮ್ಮಿ ಆಗಂಟೆ ನಾವು ಇಲ್ಲಿ ಹೋಗಲ್ಲ. ಇದೊಂದೇ ದಾರಿ ಸರ್ ನಮ್ಗೆ, ಇದೊಂದೇ ರೂಟು, ಇನ್ನೆಲ್ಲೂ ರೂಟ್ ಇಲ್ಲ ನಮ್ಮ ಕಡೆ. ಇದೊಂದೇ ರೂಟ್ಲಿ ಹೋಗ್ಬೇಕು ಸರ್. ಸರ್, ಸುಮಾರು ಎಷ್ಟು ಗ್ರಾಮಗಳಿಗೆ
ಈ ಒಂದು ಕನೆಕ್ಟಿವಿಟಿ ಆಗುವಂಥ ಒಂದು ರಸ್ತೆ ಸರ್ ಇದು? ಸರ್ ಇದು ಬಂದು ನಮಗೂ 4 ಪಂಚಾಯತಿ ಇದೆ. 4 ಪಂಚಾಯತಿಯಲ್ಲಿ ಒಂದು 100 ಗ್ರಾಮಗಳು ಅಷ್ಟಿದೆ. ಅಷ್ಟಕ್ಕೂ ಇದು ಅದಕ್ಕಿಂತ ಹೆಚ್ಚಾಗಿ ನಮಗೆ ಇದು ತಮಿಳುನಾಡು ಹೆದ್ದಾರಿ. ಇಲ್ಲಿ ವೆಹಿಕಲ್ಗಳು ತುಂಬ ಓಡಾಡ್ತಾ ಇರ್ತದೆ. ನಮಗೆ ಇದೊಂದು ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾಕಂದರೆ ಎಲ್ಲ ಸುತ್ತಮುತ್ತ ಕಾಡು ಪ್ರದೇಶ ಇರೋದ್ರಿಂದ ಇದೊಂದೇ ದಾರಿ. ಈ ದಾರಿನೂ ನಮಗೆ ಮಳೆ ಬಂದಾಗ ಎಲ್ಲ ನೀರು ತುಂಬಿ ಹರಿಯಾಗ ಯಾವುದೇ ಒಂದು ಇವಾಗ ಎಮರ್ಜೆನ್ಸಿ ಒಂದು ಪೇಷಂಟ್ ಕರ್ಕೊಂಡು ಹೋಗ್ಬೇಕಾದ್ರೂ ಆಗಲ್ಲ. ಆ ಟೈಮಲ್ಲಿ ತುಂಬ ಸಾವುಗಳಾಗಿದೆ. ಅಂದರೆ ಇದುವರೆಗಾಗಿ ಇದನ್ನು ಎಷ್ಟೋ ಸಾರಿ ಮನವಿ ಮಾಡಿದ್ವಿ, ಈ ಸೇತುವೆಯನ್ನು ದುರ್ಗತಿ ಮಾಡಿ ಹೊಸ ಸೇತುವೆ ಮಾಡಿಕೊಡಿ ಅಂತ. ಆದರೆ ಯಾವುದೇ ಅಧಿಕಾರಿಗಳು ಇದುವರೆಗಾಗಿ ಯಾವುದೂ ಗಮನ ಹರಿಸಲಿಲ್ಲ. ಆದರೆ ಇದ್ರ ಬಗ್ಗೆ ಚಿಂತನೆಯೂ ಮಾಡಿಲ್ಲ ಸರ್. ಅದಕ್ಕೆ ನಾವು ಇವಾಗ ಏನು ಹೇಳಿದ್ರೆ, ಇಲ್ಲಿರೋ ಸಮಸ್ಯೆಗೆ ನಮಗೆ ಫಸ್ಟು ಅದು ಹೊಸ್ದಾಗಿ ಮಾಡ್ಬೇಕು ಸರ್. ಇದೊಂದೇ ಅಂತಲ್ಲ, ಇಲ್ಲಿಂದ ಮುಂದೆ ಒಂದಿದೆ, ಅದು ಮಾಡ್ಬೇಕು ಸರ್. ಎರಡು ಮಾಡಿದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಲಾಸ್ಟ್ ಟೈಮು ಈಗ ನಾವೇ ಮೊಬೈಲ್ಗಳಲ್ಲಿ ವೀಡಿಯೋ ಮಾಡಿ ಫೇಸ್ಬುಕ್ ವಾಟ್ಸಪ್ ಈ ಥರ ಹಾಕ್ತಾಯಿದ್ವಿ. ಇದನ್ನು ಗಮನಕ್ಕೆ ತಕ್ಕಂಥ ಅಧಿಕಾರಿಗಳು ಬಂದು ಕೂಡ ನೋಡ್ಕೊಂಡು ಹೋಗಿರ್ತಾರೆ. ಆದರೆ ಅದರಿಂದ ಏನೂ ರೆಸ್ಪಾನ್ಸ್ ಇಲ್ಲಿವರೆಗೂ ಕೂಡ ಬಂದಿಲ್ಲ ಸರ್. ಸರ್ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಸರ್. ಯಾಕಂದರೆ 60-70 ವರ್ಷ ಆಯಿತು ಅಂತಾರೆ ಸೇತುವೆ ಕಟ್ಟಿ. ಇಷ್ಟು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಸಂಬಂಧಪಟ್ಟಂಥವ್ರಾಗಿರ್ಬೋದು, ಶಾಸಕರಾಗಿರ್ಬೋದು, ಬಂದು ಓಟ್ ಕೇಳಕ್ಕೆ ಬರ್ತಾರಲ್ಲ, ಆ ಟೈಮಲ್ಲಿ ಕೇಳಿದಿರ ಅವ್ರಿಗೆ? ಸರ್ ಹೇಳ್ತೀವಿ ನಾವು, ಪ್ರತಿ ಸಲ ಬಂದಾಗಲೂ ಹೇಳ್ತೀವಿ ಅದನ್ನ. ಇಲ್ಲಿ ಸಮಸ್ಯೆ ನಮ್ಮ ಇದು ಫುಲ್ ಫಾರೆಸ್ಟ್ ಏರಿಯಾ ಅಲ್ವಾ, ಎಲ್ಲ ಕಡೆ ಬಂದು ನೀರು ಸ್ಟಾಕ್ ಆಗುತ್ತೆ. ಇಲ್ಲಿ ಪರ್ಯಾಯ ರೋಡ್ ಇಲ್ಲ. ಆಮೇಲೆ ಇದೇ ರೋಡ್ನ ಕಾಯಬೇಕು. ಡೈಲಿ 100 ವಾಹನ ತಮಿಳ್ನಾಡಿಗೆ ಹೋಗ್ತವೆ. ಯಾವುದೇ ಒಂದು ಇದು ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಈ ಬ್ರಿಡ್ಜ್ ಒಂದು ಸ್ವಲ್ಪ ಹೈಟ್ ಆದರೆ ಸಮಸ್ಯೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇಲ್ಲಾಂದರೆ ಇದೇ ರೀತಿ ಪ್ರತಿ ವರ್ಷ ಮಳೆ ಬರುತ್ತೆ, ಇದೇ ರೀತಿ ಆಗುತ್ತೆ. ಒಂದು ಎಮರ್ಜೆನ್ಸಿ ಆದಾಗ ಪೇಷಂಟ್ ಕೂಡ ಸಾಗ್ಬೋದು. ಏನು ಗೊತ್ತಾ, ಎಮರ್ಜೆನ್ಸಿ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಅರ್ಧ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ ಅನ್ಬೋದು. ತೀರಾ ಎಮರ್ಜೆನ್ಸಿ, ಯಾಕಂದರೆ ಒಂದು ನಿಮಿಷ ನಾವು ಹಾಸ್ಪಿಟ್ಲಿಗೆ ಬೇಗ ಹೋದ್ರೂ ಜೀವ ಉಳಿಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತೆ? ಏನು ಇಲ್ವಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ವಲ್ಲ ಇಲ್ಲಿ. ಇನ್ನು ನೀರು ದಾಟ್ಕೊಂಡು ಹೋಗೋಕ್ಕೂ ಆಗಲ್ಲ. ಇನ್ನು ಅದೇ ಇಲ್ಲೇ ಪೇಷಂಟ್ ಇಲ್ಲೇ ಸಾಯ್ಬೇಕು ಅಂಥ ಪರಿಸ್ಥಿತಿ ನಾವು ಇಲ್ಲಿ ಬದುಕ್ತಾ ಇರೋದು. ಈ ಓಟ್ ಕೇಳಕ್ಕೆ ಬಂದಾಗ ಕೇಳಿದ್ರೆ ನಿಮ್ಮ ಎಮ್ ಎಲ್ ಎ ಕೇಳ್ತಾರೆ, ಎಲ್ಲ ಮಾಡ್ತೀವಿ ಅಂತಾರೆ, ಪುನಃ ಕರೆಸ್ತಾರೆ, ಸರ್ವೆ ಮಾಡ್ತಾರೆ, ಪುನಃ ಅದು ಅಷ್ಟೇ ಪುನಃ ಮೂಲೆ ಗುಂಪದು ತಗೊಂಡೋಗಿ ಎಲ್ಲ ಬೀಸಾಕ್ತಾರೆ, ಏನೋ ಒಂದು ಇದು ಮಾಡ್ತಾರೆ. ನಾವು ನಿರಂತರ ಹೋರಾಟ ಮಾಡ್ಕೊಂಡೇ. ಯಾಕಂದ್ರೆ ಇದು ಕೇವಲ ಒಂದು ಊರಿಗೆ ಸಮಸ್ಯೆ ಅಲ್ಲ ಸರ್, 25 ಗ್ರಾಮಗಳಿಗೆ ಸಂಬಂಧಪಟ್ಟಿರುವಂತ. ತಮಿಳುನಾಡಿನಿಂದ 100 ವಾಹನ ಬರ್ತವೆ. ಎಲ್ಲ ವಾಹನನೂ ಕೂಡ ಸ್ಟಾಕ್ ಆಗಿ ಒಂದೊಂದು ದಿವಸ ಪೂರ್ತಿ ನಿಂತ್ಬಿಡ್ತಾನೆ ನೀರಲ್ಲಿ. ಆಗ ಫುಲ್ ಸಮಸ್ಯೆ ಆಗೋಯ್ತೆ. ಅವ್ರ ಊಟ ತಿಂಡಿ ವ್ಯವಸ್ಥೆ, ಏನೋ ಒಂದು ವ್ಯವಸ್ಥೆ ಇದಾಗುತ್ತೆ ಸರ್. ಇದೊಂದು ಭಾರಿ ಈ ರಸ್ತೆ ಆಗ್ಬಿಟ್ರೆ ನಮಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಏನು ಯಜಮಾನ್ರೆ, ಏನು ಹೇಳ್ತೀರಿ ನಿಮ್ಮ 3 ಸೇತುವೆ ಬಗ್ಗೆ? ಮಾಡ್ಬೇಕು ಸರ್. ಅದು ಹಿಂದಿನ ಕಾಲದ ಸರ್, ಸುಮಾರು ಕಾಲದಿಂದ ಇದು ಜಡತಾರಿ ಹಳ್ಳ ಅಂತ. ಅದು ಇಂಚರಿಂದ ಇದು ಪಾಲ ಅಂದರೆ ಅದೇ ಜನ ಇಂಚರಿಂದ ಅಧಿಕಾರಿಗಳು ಬಂದರು, ಆ ಪಾಲದ ಬಗ್ಗೆ ಯಾರೂ ಖಾನೀಕರಣ ಮಾಡಲಿಲ್ಲ. ಯಾಕೆಂದ್ರೆ ಈವಾಗಲಾದರೂ ಸರ್ಕಾರ ಸ್ವಲ್ಪ ಕಂಪ್ಯೂಟ್ರ್ ಕಾಲ ಬಂದ ಮೇಲೆ ಈವಾಗಲಾದರೂ ಇಂಕ್ರ ನಮ್ಗೆ ಒಂದು ಪಾಲ ಆಳು ಮುಳ್ಳ ಸ್ವಲ್ಪ ನಾವು ಚೆನ್ನಾಗಿ ಮಾಡಿಕೊಟ್ರೆ ನಾವು ಚೆಂದಾಗಿರ್ತೀವಿ. ಇದು ಈ ಹಳ್ಳ ಅಂದ್ರೆ ಸಾಮಾನ್ಯದ ಹಳ್ಳ ಅಲ್ಲ. ಇದು ಸುಮಾರು ಈ ಬೆಟ್ಟದ ನೀರೆಲ್ಲ ಬರೋ ಹಳ್ಳ. ಇದು ದೊಡ್ಡ ಹಳ್ಳ. ಇದು ಮೋಟು ಮುಂಡು ಬೇಕಾದಷ್ಟು ಕೊಂಟು ಕುಳ್ಳೆಲ್ಲ ಹೊತ್ಕೊಂಡು ಬರ್ತದೆ, ಎಲ್ಲ ತಡೆದು ಬಿಡ್ತದೆ ನೋಡಿ. ಇದು ತುಂಬ ಅದೊಂದು ಮುಚ್ಕರ. ಒಂದು ಪಾಲ ಕಟ್ಟಿ ಕೊಟ್ಟರೆ ಎಲ್ಲ ಜನಿಗೂ ಒಂದು ಒಳ್ಳೇದಾಯ್ತದೆ ಅಂತ ನಮ್ಗೆ. ಕೊಳ್ಳೇಗಾಲದಿಂದ ತಮಿಳ್ನಾಡಿಗೆ ಹೋಗ್ಬೇಕಂದ್ರೆ ಇರೋದು ಇದೊಂದೇ ದಾರಿನಾ? ಹೌದು ಸರ್. ಕೊಳ್ಳೇಗಾಲದಿಂದ ನಮ್ಮ ಒಡೆಯರಪಾಳ್ಯ 3 ಪಂಚಾಯತಿ ಬರುತ್ತೆ. ಪಿಜಿಪಾಳ್ಯ, ಉತ್ತೂರು, ಬೈಲೂರು. ಇವು 3 ಪಂಚಾಯತಿಗೆ ಹೋಗ್ಬೇಕಾದ್ರೆ ಇದೇನೆ. ತಮಿಳ್ನಾಡಿಗೆ ಬೇರೆ ಕಡೆ ಹೋಗ್ಬೋದು, ಆದರೆ ನಮಗೆ 3 ಗ್ರಾಮ ಪಂಚಾಯತಿಗೆ ಇದೇ ಮಾರ್ಗವಾಗಿ ಹೋಗಬೇಕು, ಇದೇ ಮಾರ್ಗವಾಗಿ ಹೋಗಬೇಕು. ಬೇರೆ ಕಡೆ ಬರ್ತೀನಿ ಅಂತಂದರೆ ನಗರದ ಮೇಲೆ ಬರಬೇಕು. ನಗರದ ಮೇಲೆ ಬರ್ತೀನಿ ಅಂತಂದರೆ ಸುಮಾರು 150 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬರ್ತೀನಿ ಅಂತಂದರೆ 40 ಕಿಲೋಮೀಟ್ರು. ನಗರದ ಮೇಲೆ ಬಂದರೆ 150 ಕಿಲೋಮೀಟ್ರ್ ಎಲ್ಲೂ ಹೋಗುತ್ತೆ. ಆಮೇಲೆ ಇಲ್ಲಿ ಆಡಿ ಜನಗಳು, ಗಿರಿಜನರು ಜಾಸ್ತಿ ವಾಸ ಮಾಡ್ತಕ್ಕಂಥ ಸ್ಥಳ. ಹಿಂದುಳಿದ ಗಿರಿಜನ ಆಡಿಗಳೇ ಜಾಸ್ತಿ, 40 ಆಡಿ ಇದೆ ಗಿರಿಜನರದು. ಎಲ್ಲರೂ ಪಾಪ ಓಡಾಡ್ತಕ್ಕಂಥ ಜನ. ಹಾಗಾಗಿ ಇಲ್ಲಿ ಭಾಳ ತುಂಬಾ ಸಮಸ್ಯೆ ಇದೆ ಸರ್. ಭಾಳ ದೊಡ್ಡ ಒಂದು ಪ್ರಮಾಣದ ಸಮಸ್ಯೆ ಇದೆ. ಸಮಸ್ಯೆ ಅಂತಂದರೆ ಏನು ಅಂತ ಇಲ್ಲ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಎಲ್ಲ ಹಲವಾರು ಬಾರಿ ಮನವಿ ಮಾಡೋದು ಸರ್, 1 ಸರಿ 2 ಸರಿ ಅಲ್ಲ, ಸುಮಾರು ಒಂದು 100 ಬಾರಿ ಮಾಡೋದೆ ಮನವಿ. ಯಾವುದೂ ಇದು ಸ್ಪಂದನೆ ಸೇತುವೆಗೆ, ಹೊಸ ಸೇತುವೆಗೆ ಆಗೇ ಇಲ್ಲ. ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಹೋಗ್ಲಿ ಸರ್? ಹಳ್ಳ ಬಂದಾಗ 4 ಗಂಟೆ ಟೈಮು 5 ಗಂಟೆ ಟೈಮು ವೆಹಿಕಲ್ ಈ ಕಡೆಗೆ ಆ ಕಡೆಗೆ ಎಲ್ಲ ತಡೆದು ಬಿಡ್ತಾರೆ. ಸ್ಕೂಲ್ ಮಕ್ಕಳನ್ನು ಕೂಡ ಕರ್ಕೊಬರೋಕ್ಕಾಗಲ್ಲ ಸರಿ. ಅಂಥದ್ದು ಸುಮಾರು ಸರಿ ನಾವು ಸ್ಕೂಲ್ಗೆ ಎಲ್ಲ ಕಳಿಸ್ಬೇಕು. ಇಲ್ಲಿ ಇರೋ ಪಡೆಗೆ ಸರ್ ಎಷ್ಟು ದೂರ ಆಗುತ್ತದು?
ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಸರ್. ಮತ್ತೆ ಈಗ ವೆಹಿಕಲ್ಗಳು ನೀರು ಅವ್ರು ಹೇಳಿದ್ರೆ 8-10 ಫೀಟ್ ನೀರು ನಿಂತಿರುತ್ತೆ, ವೆಹಿಕಲ್ಗಳು 2 ಕಿಲೋಮೀಟರ್ ವೆಹಿಕಲ್ ನಿಂತಿರುತ್ತೆ. ಮಕ್ಕಳನ್ನ ಹೆಂಗೆ ಕರ್ಕೊಂಡು ಬರ್ತೀರಾ ಮತ್ತೆ ಅವಾಗ? ಇದು ಹಳ್ಳ ತೆಗೆದ್ಮೇಲೆ ಆಮೇಲೆ ಹೋಗಿ ಕರ್ಕೊಬರ್ಬೇಕು ಸರ್ ನಾವು. ಅದಕ್ಕೆ ಮುಂಚೆ ಕರ್ಕೊಬರೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ, ಅವರು ಬರೋಕ್ಕಾಗಲ್ಲ. ಆ ಕಡೆ ಮಾಸ್ಟ್ರುಗಳು ಟೀಚರ್ಗಳು ಅವರು ಅಲ್ಲೇ ಇರ್ಸ್ಕೊಂಡಿರ್ತಾರೆ. ಇಲ್ಲಿ ಹಳ್ಳ ಕಮ್ಮಿ ಆದಾಗ ನಾವು ಹೋಗಿ ನಮ್ಮ ಮಕ್ಕಳನ್ನ ನಾವು ಕರ್ಕೊಬರ್ಬೇಕು. ಅಲ್ಲಿ ನೀರು ಖಾಲಿ ಆಗೋವರೆಗೂ ಮಕ್ಕಳು ಅಲ್ಲೇ ವೆಯ್ಟ್ ಮಾಡ್ತಿರ್ಬೇಕು ಅಂತ, ಹಂಗೆಲ್ಲ ನೀನು ವೆಯ್ಟ್ ಮಾಡಿದ್ಯಾ? ಹೌದು. ಎಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿದ್ದೆ ನೀನು? 1 ಗಂಟೆ ಟೈಮ್, ಅರ್ಧ ಗಂಟೆ ಟೈಮ್. ನೀರು ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿ. ಏನು ಹೇಳ್ತೀಯಾ ಈ ಪ್ರಾಬ್ಲಮ್ ಬಗ್ಗೆ, ಏನು ಹೇಳ್ತೀಯಮ್ಮ ನೀನೆ? ಹಳ್ಳ ಬಂದಾಗ ಅಲ್ಲೇ ಆ ಕಡೆ ಸ್ಕೂಲ್ಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಸೇತುವೆ ಬೇಕು, ಹೊಸ ಸೇತುವೆ. ನೋಡಿ ಸರ್, ಆ ಮಕ್ಕಳು ಹೇಳ್ತಾ ಇದ್ರು ಸ್ಕೂಲ್ಗೆ ಹೋಗೋ ಮಕ್ಕಳು 1 ಅವರ್ 2 ಅವರ್ ನಾವು ಕಾಯಬೇಕು ಆ ನೀರೆಲ್ಲ ಕಮ್ಮಿ ಆಗೋವರೆಗೂ ಅಂತ ಹೇಳ್ಬಿಟ್ಟು. ಈ ಒಂದು ನೋವು ಕಾಣಿಸ್ತಿಲ್ವಾ ಅಂತ ಸರ್ಕಾರಕ್ಕೆ ಕಾಣಲ್ಲ ಅಷ್ಟೇ ಸರ್. ಸರ್ಕಾರಕ್ಕೆ ಅವ್ರು ಏನು ಕಂಡದ, ಅವ್ರು ಏನು ಕಾಣಲ್ಲ ಅವ್ರಿಗೆ. ಇಲ್ಲಿ ಮಕ್ಕ ಹಾಳಾದ್ರೆ ಏನು ಅವ್ರಿಗೆ ಏನು, ಅವ್ರು ಅಲ್ಲಿ ನಿಮ್ಮದೇ ಸಿಟಿಲಿ ಅಲ್ಲಿ ಇರ್ತಾರೆ. ಅವರು ಮಕ್ಕ ಬೆಂಗಳೂರು ಆಮೇಲೆ ಆ ಕಡೆ ಅಮೆರಿಕಲ್ಲಿ ಬೋಸ್ತಾರೆ. ಇಲ್ಲಿ ಮಕ್ಕ ಪಾಪ ರೈತರ ಮಕ್ಕ, ಇವ್ರ ಕಷ್ಟ ಅವ್ರಿಗೆ ಏನು ಗೊತ್ತಾಗುತ್ತೆ. ನಾವು ಇಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅವರು ಇದ್ರ ಬಗ್ಗೆ ತಗೊಳ್ಳಲ್ಲ. ಒಳ್ಳೆ ಒಂದು ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲ್ ಇಲ್ಲ ಇಲ್ಲಿ. ಏನೇ ಪ್ರಾಬ್ಲಮ್ ಆದ್ರೂ ಮೈಸೂರಿಗೆ ಹೋಗಬೇಕು, ಇಲ್ಲ ಕೊಳಗಾಲ ಹೋಗಬೇಕು, ಬೆಂಗಳೂರು ಹೋಗಬೇಕು. ಒಳ್ಳೆ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಹೆರಿಗೆ ಹಾಸ್ಪಿಟ್ಲ್ ಏನೂ ಇಲ್ಲ ಸರ್. ಇಲ್ಲಿ ಫೆಸಿಲಿಟೀಸೇ ಇಲ್ಲ. ಇಲ್ಲಿ ಗಡಿ ಭಾಗ ಆದ್ದರಿಂದ ಯಾವುದೇ ಥರದ ಒಂದು ಇದಿಲ್ಲ. ಬಾರ್ಡ್ರಲ್ಲಿ ಇರೋಂಥವ್ರು ಅಂತ ಯಾಕೆ ಇಷ್ಟೊಂದು ನೆಗ್ಲೆಕ್ಟು ಅಂತ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಹಾಗೆ ಅನಿಸುತ್ತೆ. ನಮ್ಮನ್ನ ಗಮನಿಸ್ತಾನೆ ಇಲ್ಲ. ಕಾಡು ಜನ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾ ಏನು ಬೆಂಗಳೂರು ಇರೋರು ಮಾತ್ರ 4 ಜನ ವೋಟರ್ ಲಿಸ್ಟಲ್ಲಿ ನಮ್ಮದು ಹೆಸರಿದೆ ಅಂತ ಹೇಳಿದ್ರೆ ನಾವು ಹೇಳ್ಬೇಕಾಗುತ್ತೆ. ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಮೈಸೂರು ಬೆಟ್ಟ ಬಂದಾಗ ಮನವೆಲ್ಲ ಕೊಟ್ಟಿದ್ವಿ, ರಸ್ತೆ, ಕುಡಿಯೋ ನೀರು, ಇದ್ರ ಬಗ್ಗೆ ಎಲ್ಲ. ಮತ್ತು ಈ ಅನೂರಲ್ಲಿ ಅದು ಮೀಟಿಂಗ್ ಮಾಡಿದಾಗ ಎಲ್ಲ ಮನವಿ ಕೊಡ್ತಾನೆ ಬರ್ತಾ ಇದ್ದೀವಿ. ಆದರೂ ಇದುವರೆಗೂ ಏನು ಕೆಲಸ ಮಾಡೇ ಇಲ್ಲ ಅಧಿಕಾರಿಗಳು. ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಈ ಪ್ರಾಬ್ಲಮ್ ಇದೇ ಥರ ಕಂಟಿನ್ಯೂ ಆಗ್ತಾ ಪ್ರತಿ ವರ್ಷನೂ ಹೋಗ್ತಾ ಇದ್ರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು? ಮುಂದೆ ಏನೂ ಇಲ್ಲ ಸರ್. ನಮ್ಗೆ ಹೋರಾಟ ಮಾಡ್ತೀವಿ ಸರ್. ನಾವು ಏನಾರು ಹೀಗೆ ಬಂದ್ರೆ ನಾವು ಹೋರಾಟ ಮಾಡ್ತಾ ಇಳ್ತೀವಿ ಸರ್. ಯಾಕಂದರೆ ನೀವು ಸಣ್ಣ ಜನಸಂಖ್ಯೆಯಲ್ಲಿ 25,000 ಜನ ಇದ್ದಾರೆ ಅಂತಂದ್ರು. ಅದಕ್ಕೆ ಹೌದು ಸರ್, ಎಲ್ಲ ಸೇರಿ ಹೋರಾಟ ಮಾಡ್ತಿದ್ವಿ ಸರ್. ಮತ್ತು ಆಮೇಲೆ ನಮ್ಮ ಊರಲ್ಲಿ ಬಾರೋದೊಡ್ಡಿ ಅಂತ ಸರ್ ಗ್ರಾಮದಲ್ಲಿ ಒಂದು ಸ್ಕೂಲು ಇಲ್ಲ, ಒಂದು ಅಂಗನವಾಡಿ ಇಲ್ಲ ಸರ್. ಹೋದ್ರೆ 1 ಕಿಲೋಮೀಟ್ರ್ ಬೂದಿ ಪಡ್ಕೊ ಹೋಗ್ಬೇಕು, ಮಕ್ಕಳೆಲ್ಲ ನಡ್ಕೊ ಹೋಗ್ಬೇಕು ಸರ್. ಸಣ್ಣ ಅಂಗನವಾಡಿಗೆ ಹೋಗೋ ಮಕ್ಕಳು ಕೂಡ ನಡ್ಕೊ ಹೋಗ್ಬೇಕು ಸರ್. ಇದ್ರ ಬಗ್ಗೆ ನಾವು ಬೇಕಾದ ಸರಿ ಅರ್ಜಿನೂ ಕೊಟ್ಟಿದ್ದೀವಿ ಸರ್. ಇದಕ್ಕೆ ನಾವು ಏನು ಇದು ಮಾಡಿಲ್ಲ ಸರ್. ಬರೀ ಸೇತುವೆ ಒಂದೇ ಅಲ್ಲ, ತುಂಬಾ ಸಮಸ್ಯೆಗಳಿದಾವೆ ಅಂತ ಕೊಟ್ಟಿದ್ದೀರಿ. ಹೌದು ಸರ್. ಮತ್ತೆಲ್ಲೋ ಅರ್ಜಿಗಳೆಲ್ಲ ಅಂಗನವಾಡಿ ಬೇಕಂತ ಕೊಟ್ಟಿದ್ದೀವಿ, ಸ್ಕೂಲ್ ಬೇಕಂತ ಕೊಟ್ಟಿದ್ದೀವಿ ಸರ್. ಯಾರು ಏನು ಇದು ಮಾಡ್ಕೊಂಡಿಲ್ಲ ಸರ್. ಸುಮ್ಮನೆ ಆಯ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಬಿಟ್ರೆ ಇನ್ನು ಬೇರೆ ಏನೂ ಇಲ್ಲ ಸರ್. ನೋಡಿ, ಒಂದು ಸ್ಕೂಲ್ ಆಗಿದೆ, ಅದು ಕರೆಕ್ಟಾಗಿ ಮಾಡಿಲ್ಲ. ಅದು ಎಲ್ಲ ಬಾಯಿ ಬಿಟ್ಕೊಂಡು ಎಲ್ಲ ಇದಾಗೋಯ್ ಸರ್. ಹುಡುಗರು ಎಲ್ಲ ನಡ್ಕೊ ಬರ್ಬೇಕು ಸರ್. ನಮ್ಗೆ ಭಾಳ ತೊಂದರೆ ಆಗಿದೆ ಸರ್. ಗ್ರಾಮದಲ್ಲಿ ಬರೋದೊಡ್ಡ ಗ್ರಾಮದಲ್ಲಿ ಏನೂ ಇಲ್ಲ ಸರ್. ಪ್ರತಿಯೊಂದಕ್ಕೂ ನಮ್ಗೆ ಬೂದಿ ಪಡ್ಕಾನೆ ಹೋಗ್ಬೇಕು. ಸ್ಕೂಲ್ಗೆ ಹೋಗಿ ಮಕ್ಕಳು ಕಳಿಸ್ಬೇಕಾದ್ರು ಬೂದಿ ಪಡ್ಕೆ ಹೋಗ್ಬೇಕು, ಅಂಗನವಾಡಿಗೆ ಕಳಿಸ್ಬೇಕಾದ್ರು ಬೂದಿ ಪಡ್ಕಾನೆ ಹೋಗ್ಬೇಕು ಸರ್. ಇಲ್ಲಿ ಹಳ್ಳ ಬಂದ್ಬಿಡ್ತಾರೆ, ಹೆಂಗೆ ಆಗುತ್ತೆ ಸರ್. ಸರ್ 1-2 ಅಲ್ಲ ಸಮಸ್ಯೆಗಳು ತುಂಬ ಅಂದರೆ ತುಂಬ ಇದ್ದಾವೆ. ಒಂದು ಲಿಸ್ಟೇ ಮಾಡ್ಬೋದು ನಮ್ಮ ಸಮಸ್ಯೆಗಳ ಬಗ್ಗೆ ಅಂತ. ಯಾಕೆ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಗಳು ಕಾಣ್ತಿಲ್ಲ ಅಂತ? ಈ ಗಮನಕ್ಕೆ ಅಂದರೆ ಸಹ ಇಲ್ಲಿ ಏನಾಗಿದೆ ಅಂದರೆ, ಯಾವುದೇ ಇದನ್ನು ಇಲ್ಲಿ ಜನಗಳು ಯಾರೂ ಜಾಸ್ತಿ ಪ್ರೆಷರ್ ಮಾಡ್ತಾಯಿಲ್ಲ ಮೇಲೆ. ಅಂದರೆ ಇವತ್ತು ನೀವು ಭರವಸೆ ಕೊಟ್ಬಿಟ್ಟು ಹೋದರೆ ನಮಗೆ ಏನೋ ಅನ್ಸುತ್ತೆ ಅಂದರೆ ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸದ ಮೇಲೆ ಇರ್ತಾರೆ. ಅವರು ಯಾರೂ ಕೂಡ ಪ್ರೆಷರ್ ಮಾಡ್ತಾಯಿಲ್ಲ. ನಾವು ಇವಾಗ ಒಂದು ಪ್ರತಿಭಟನೆ ಆಗಲಿ, ನಾವು ಒಂದು ತುಂಬ ಹೋರಾಟ ಅಂದರೆ ಪ್ರತಿಭಟನೆಗಿಂತ ಹೋರಾಟಗಳು ಮಾಡ್ಕೊ ಬಂದಿದ್ರೆ ಸರ್ಕಾರ ಗಮನಕ್ಕೆ ಮುಟ್ಟೋದು. ನಾವೇನಂದ್ರೆ ಬರೀ ಮನವಿಗಳು ಮಾಡ್ತಾ ಇದೀವಿ ಅಷ್ಟೇ. ಅಂದರೆ ಇನ್ನೂ ಪ್ರತಿಭಟನೆ ಒಂದು ಲೆಟರ್ ಕೊಡ್ತಿದ್ದೀರಾ, ಲೆಟರ್ ನೋಡ್ಕೊಂತಾರೆ, ಕೆಳಗೆ ಇಟ್ಕೊಂಡು ಸುಮ್ಮನೆ ಆಗಿದ್ದಾರೆ ಅಷ್ಟೇ. ಅದನ್ನು ನಾವು ಹೋರಾಟದ ಮುಖಾಂತರ ಎಳೆದಿದ್ರೆ ಇಷ್ಟೊತ್ತಿಗೆ ನಮಗೆ ಮೂಲಭೂತ ಸೌಕರ್ಯ ಏನೇನು ಬೇಕಾಯಿತು ಎಲ್ಲ ತಲುಪ್ತಾ ಇತ್ತು. ಆದರೆ ಇವಾಗ ಏನಾಗಿದೆ ಅಂದರೆ ಕೆಲವು ದಿನದಿಂದ ಇವಾಗ ನಾವು ಎಲ್ಲನೂ ಇನ್ನು ಮುಂದಿನ ದಿನದಲ್ಲಿ ನಮಗೆ ಈ ಥರ ಪಾಲ ಮಾಡಿಲ್ಲ, ಈಗ ನಮಗೆ ಹಾಸ್ಪಿಟ್ಲ್ ತುಂಬ ತೊಂದರೆ ಇದೆ, ಹಾಸ್ಪಿಟ್ಲ್ ಬಗ್ಗೆ ಆಗಲಿ ಒಂದು ಸ್ಕೂಲ್ ಬಗ್ಗೆ ಆಗಲಿ ಈ ಥರ ಎಲ್ಲ ಸಮಸ್ಯೆಗಳು ಬಂದಾಗ ನಾವು ಇನ್ನೂ ಹೋರಾಟ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಕ್ರಮ ತಗೊಳ್ಳೋ ಥರ ಅವ್ರು ತಗೊಳ್ಳೋ ತನಕ ಬಿಡಲ್ಲ, ಆ ಥರ ನಾವು ಹೋರಾಟ ಮಾಡಬೇಕು ಅಂತ ಎಲ್ಲ. ಯಾರೋ ಒಂದು ಬೋರ್ವೆಲ್ಲಲ್ಲಿ ಬಿದ್ಕೊಬಿಟ್ರೆ ಆ ಬೋರ್ವೆಲ್ಲಿಂದ ಎತ್ತೋದಕ್ಕೆ 10 ಕೋಟಿ 15 ಕೋಟಿ ಖರ್ಚು ಮಾಡಿ ಅವ್ರ ಪ್ರಾಣ ಉಳಿಸೋಕೆ ರಕ್ಷಣೆ ಮಾಡ್ತಾರೆ. 25,000 ಜನಸಂಖ್ಯೆಗೆ ತೊಂದರೆ ಆಯ್ತದ ಅಂತಂದರೆ ಅದು ಸರ್ಕಾರಕ್ಕೆ ಏನು ದೊಡ್ಡ ವಿಚಾರ ಅಲ್ಲ, ಅದು ಮಾಡಬೇಕು. ಈಗ ಆಯಿತು, ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? 25,000 ಜನಸಂಖ್ಯೆ ಇರುವಂಥವ್ರು ನೀವೆಲ್ಲರೂ ಸೇರ್ಕೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ?
ಅದು ಹೋರಾಟ ಮಾಡ್ಬೇಕು ಸರ್ ಅಷ್ಟೇ. ಇದನ್ನು ಪ್ರತಿಭಟನೆ ಮಾಡಿ ಸರ್ಕಾರದ ಗಮನಕ್ಕೆ ಮುಟ್ಟೋ ಥರ ಹೋರಾಟ ಮಾಡಿ ಸೇತುವೆ ಆಗಲೇಬೇಕು ಸರ್. ಯಾಕಂದರೆ ಇವಾಗ ಹಾರ್ಟ್ ಅಟ್ಯಾಕು ಮೊದಲು ದೊಡ್ಡವರಿಗೆ 50 ವರ್ಷ 60 ವರ್ಷಕ್ಕೆ 70 ವರ್ಷ ಅಂತ ಇದ್ರು. 10 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸಡನ್ನಾಗಿ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲಿಗೆ ಹೋಗೋದು? ಒಂದು ನಿಮಿಷವೇ ಪ್ರಾಣ ಉಳಿಸೋಕ್ಕೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಂಥ ಘಟನೆ ಆದಾಗ ಒಂದು ಕೈ ಕಾಲು ಮುರಿದೋದ್ರೂ ಒಂದು ಸ್ಕ್ಯಾನ್ ಮಾಡೋಕ್ಕೆ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ. ಕೊಳ್ಳೇಗಾಲ 100 ಹೋಗಬೇಕು ಸ್ಕ್ಯಾನ್ ಮಾಡೋಕ್ಕೆ. ಒಂದು ಸ್ಕ್ಯಾನ್ ಹಾಸ್ಪಿಟ್ಲೇ ಇಲ್ಲ ಸರ್. ಮೇಜರ್ ಒಂದು ಹೆರಿಗೆ ಆಗಬೇಕಾದ್ರೆ ಹೆಂಗೆ ಯಾವ ಥರ? ಇಲ್ಲದ್ರೆ ಮಗು ತಾಯಿ ಇಬ್ಬರೂ ಸಾಯಬೇಕು. ಇಲ್ಲಿ ಹಾರ್ಟ್ ಅಟ್ಯಾಕ್ ಆದವರು ಇಲ್ಲಿ ಹಾಸ್ಪಿಟ್ಲ್ ಹೋಗಿ ಸೇರಬೇಕು, ಪ್ರಾಣ ಉಳಿಬೇಕು, ಇಲ್ಲಾಂದರೆ ಇಲ್ಲಿ ಪ್ರಾಣ ಬಿಡಬೇಕು. ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಿ ಸರ್? ಅದೇ ಹೋರಾಟನೇ ಮಾಡಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋರಾಟ ಮಾಡೋದು ಅದೊಂದೇ ನಮ್ಮ ಗುರಿ. ಮುಂದಿನ ಈ ಕೆಲಸ ಆಗಿಲ್ಲ ಅಂದರೆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಓಕೆ, ಕೇಳಿದ್ರಲ್ಲ ಗ್ರಾಮಸ್ಥರ ಮಾತು. ಸುಮಾರು 25,000 ಜನಸಂಖ್ಯೆ ಉಳ್ಳುವಂಥದ್ದು 3 ಗ್ರಾಮ ಪಂಚಾಯತಿಗಳಿದೆ. ಈ ಜಡೆತಡೆ ಅನ್ನುವಂಥ ಒಂದು ಸೇತುವೆ ಏನಿದೆ ಇದನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಇನ್ನೂ ಕೂಡ ಅಷ್ಟೇ ಮುಂದಿನ ದಿನಗಳ ಸಾವು ನೋವುಗಳ ಸಂಖ್ಯೆಯೂ ಕೂಡ